ಏನಾಗಿದೆ ಅಕ್ಕ ನಿಮ್ಗೆ? ಇವಾಗ ತಲೆ ನೈತಿದೆ, ಅವಾಗ ಬರ್ತಿರುತ್ತೆ, ಇವಾಗ ಜಾಸ್ತಿ ನೈತೈತೆ. ಇಲ್ಲಿ ಬಂದು ಕುತ್ಕೊಂತೊಟ್ಟಿಂದ ಈಗ ಇದೆಯಾ? ಈಗ ಐತೆ. ಈ ಕುತ್ಕೆತವಿಂದ ಎಳಿತ ನೋವು ಬಂದ್ರೆ ಈ ಭುಜ ಎಲ್ಲ ಎಳಿತಿದೆ. ಎಷ್ಟು ಸಮಯದಿಂದ? ಒಂದು 3-4 ವರ್ಷದಿಂದ ಐತೆ, ಆದ್ರೆ ಅವಾಗ ಬರ್ತಿರುತ್ತೆ, ಇವಾಗ ಬಂದೈತೆ, ಜಾಸ್ತಿ ಈಗ ಉಂಟಾ ನೋವು? ಇವಾಗ ಐತೆ. ಯೇಸು ಸೌಖ್ಯ ಕೊಡ್ತಾ ನಂಬ್ತಿರಕ್ಕ? ನಂಬ್ತೀನಿ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದಾನೆ. ಸಹೋದರಿ ನೇತ್ರ ಅವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯೇಸಪ್ಪ, ನೀನು ಇವರನ್ನು ಮುಟ್ಟಬೇಕಪ್ಪ. ನಿನ್ನ ಗಾಯವುಳ್ಳ ಹಸ್ತವು ಈ ಸಹೋದರಿ ಶರೀರದ ಮೇಲೆ ಇಳಿದು ಬರಲಿ, ತಲೆ ಮೇಲೆ ಇಳಿದು ಬರಲಿ, ಕತ್ತು ಮತ್ತು ಭುಜದ ಮೇಲೆ ಇಳಿದು ಬಂದು ಆ ವೇದನೆ ಕರ್ತನೆ ಕೆಲವು ವರ್ಷಗಳಿಂದ ಅನುಭವಿಸುವಂತೆ ನೋವಿನಿಂದ ಅವರಿಗೆ ಪರಿಪೂರ್ಣ ಸೌಖ್ಯವನ್ನು ಅನುಗ್ರಹಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡುತ್ತೇನೆ ಸ್ವಾಮಿ. ಯೋಹನ 8:30 ಹೇಳ್ತದೆ, ಮಗನಾದ ಯೇಸು ಕ್ರಿಸ್ತನ ಬಿಡುಗಡೆ ಕೊಟ್ಟರೆ ಶಾಶ್ವತ ಬಿಡುಗಡೆ, ಅದು ಪರಿಪೂರ್ಣ ಬಿಡುಗಡೆ ಎಂಬುದಾಗಿ ಈಗಲೇ ಆ ತಲೆವೇದನೆಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಭುಜ ನೋವಿಗೆ, ಕತ್ತಿ ನೋವಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಇವತ್ತಿನಿಂದ ಈ ಕ್ಷಣದಿಂದ ನೀನು ಬಿಟ್ಟು ಹೋಗ್ಬೇಕು ಮತ್ತು ಇವರಿಗೆ ಬರಕ್ಕೆ ಕೊಡೋದು ಆ ನೋವನ್ನುಂಟು ಮಾಡುವಂಥ ಸ್ಪಿರಿಟ್ ಅನ್ನು ಇವರ ಶರೀರದಿಂದ ಯೇಸುವಿನ ನಾಮದಲ್ಲಿ ಮತ್ತೆ 12:20 ಬಂಧಿಸ್ತಾ ಇದ್ದಾನೆ. ಅದನ್ನು ಇವರ ತಲೆಯಿಂದ, ಕತ್ತಿನಿಂದ ಆ ಭುಜಗಳನ್ನು ಡಿಸ್ಕನೆಕ್ಟ್ ಮಾಡಿ ಹೊರದೊಬ್ಬುತ್ತಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸ್ಪಿರಿಟ್ ಆಫ್ ಹೆಡ್ಏಕ್, ಸ್ಪಿರಿಟ್ ಆಫ್ ನೆಕ್ ಪೈನ್, ಸ್ಪಿರಿಟ್ ಆಫ್ ಶೋಲ್ಡರ್ ಪೈನ್, come out right now in the name of Jesus. ಕರ್ತನ ದೇಶಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರಿ ನೇತ್ರ ಅವರಿಗೆ ಗುಣವಾಯಿತು. ಕರ್ತನ ದೇಶಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರಿ ನೇತ್ರ ಅವ್ರಿಗೆ ಗುಣವಾಯಿತು. ಕರ್ತನ ದೇಶಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಹೋದರಿ ನೇತ್ರ ಅವ್ರಿಗೆ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಅಕ್ಕ ಈಗ ನೋಡಿ, ಈಗ ಸರಿ ಆಯ್ತು. ಈಗ ಇಲ್ಲ. ಏನಾಗಿತ್ತು ಹೇಳಿ ಅಕ್ಕ ನಿಮಗೆ? ತಲೆ ನೈತಿತ್ತು, ಇಲ್ಲಿ ಬಂದು ಕುತ್ಕೊಂಡು ತೊಟ್ಟಿಂದ ಇದೆಲ್ಲ ಕುತ್ಕೆಲ್ಲ ಎಳೆದಿತ್ತು, ಇವಾಗ ಸರಿ ಆಯ್ತು. ಎಷ್ಟು ಸಮಯದಿಂದಿತ್ತು? ನನಗೆ 3-4 ವರ್ಷದಿಂದ. 3-4 ವರ್ಷ. ಈಗ ಯಾರು ಗುಣ ಮಾಡಿಸಿದ್ರು? ಹೇಳಿ, ಯೇಸಪ್ಪ ನನಗೆ ಸೌಖ್ಯ ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಓಕೆ.